ರೈಸಿಂಗ್ ಸ್ಟಾರ್ ಅಂತ ನಿಮ್ಮ ಕಡೆಯಿಂದ ಹೇಳ್ಸಿ ತುಂಬ ಖುಷಿ ಆಯಿತು. ಯಾಕಂತಂದರೆ ಪ್ರಜ್ವಲನ ನಾನು ತುಂಬ ಅಡ್ಮೈರ್ ಮಾಡ್ತಿದ್ದೆ. ಆ ಒಂದು ರಿಯಾಲಿಟಿ ಶೋ ಅಲ್ಲಿ ತುಂಬ ಎನ್ಕರೇಜ್ ಮಾಡ್ತಾ ಇದ್ರು ಡ್ಯಾನ್ಸ್ ಮಾಡುವಾಗ. ಡ್ಯಾನ್ಸ್ ಶೋ ಮಾಡ್ತಾ ಇದ್ದಿದ್ದು. ನಾಟ್ ಅ ಗ್ರೇಟ್ ಡ್ಯಾನ್ಸರ್. ನಿಮ್ಮ ಡ್ಯಾನ್ಸ್ಗಳನ್ನು ನೋಡಿ ತುಂಬ ಖುಷಿಪಟ್ಟು ಡ್ಯಾನ್ಸ್ ಮಾಡಿದ್ದೆ. ಅವಕಾಶ ಸಿಕ್ಕಿದ್ರೆ ಈ ಮಾತು ಮುಗಿದ ನಂತರ ನಿಮ್ಮ ಜೊತೆ ಒಂದು ಸ್ಟೆಪ್ ಹಾಕ್ಬೋದಾ? We would love to see that. And ಥ್ಯಾಂಕ್ ಯು ಗುರು ಸರ್. ಥ್ಯಾಂಕ್ ಯು ಯಾಕೆ ಅಂತಂದರೆ ಅಂದರೆ ಥ್ಯಾಂಕ್ಸ್ ಒಂದು ಟೈಟಲ್ ನನ್ನ ಹೆಸರು ಜೊತೆ ಕೊಟ್ಟಿದ್ದಕ್ಕೆ. ಮತ್ತು ನಂಗೆ ಸ್ವಲ್ಪ ಜಾಸ್ತಿ ಭಾರ ಹಾಕ್ಬಿಟ್ಟಿದ್ದೀರಿ ಹೆಗಲ ಮೇಲೆ ಇವಾಗ ಒಂದು ಟೈಟಲ್ ಕೊಟ್ಬಿಟ್ಟು. ರಾಮರಸ ನನಗೆ ತುಂಬ ತುಂಬ ಸ್ಪೆಷಲ್ ಆದಂಥ ಒಂದು ಸಿನಿಮಾ. ಯಾಕಂತಂದರೆ ಬಿಗ್ ಬಾಸಿಂದ ಬಂದ ಮೇಲೆ ಆ್ಯಕ್ಚುಲಿ ಜನಗಳು ಒಂದು ಜವಾಬ್ದಾರಿ ಕೊಟ್ಟಿದ್ರು ನನಗೆ. ಅದನ್ನು ಸರಿಯಾಗಿ ನಿಭಾಯಿಸಬೇಕು ಮತ್ತು ನನ್ನ ಒಂದು ಕೆರಿಯರ್ಗೆ ಒಂದು ಒಳ್ಳೆ ಅಡಿಪಾಯ ಆಗುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಕಥೆಗಳನ್ನು ಕೇಳಿದ್ದುಂಟು. ಅದು ಎಲ್ಲದರಲ್ಲೂ ವಿಭಿನ್ನ ಅಂತ ಅನಿಸಿದ್ದು ನನಗೆ ರಾಮರಸ. ಪಾತ್ರ ವಿಭಿನ್ನವಾಗಿದೆ, ಕಥೆ ವಿಭಿನ್ನವಾಗಿದೆ. ಎಲ್ಲ ರೀತಿಯ ಏನೋ ಕ್ಯಾರೆಕ್ಟರಿಸ್ಟಿಕ್ಸ್ನು ಈ ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರಲ್ಲಿ ನಾನು ತೋರಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ತುಂಬ ಇದೆ ಆ್ಯಕ್ಚುಲಿ ನನ್ನ ಪಾತ್ರದ ಬಗ್ಗೆ ಹೇಳೋಕ್ಕೆ, ಸಿನಿಮಾದ ಬಗ್ಗೆ ಹೇಳೋದಕ್ಕೆ. ಮತ್ತಷ್ಟು ವೇದಿಕೆಗಳು ಸಿನಿಮಾ ರಿಲೀಸ್ ಟೈಮಲ್ಲಿ ಆಗುತ್ತೆ. ಅದಲ್ಲದೆ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಕ್ಯಾರೆಕ್ಟರ್ ರಿವೀಲ್ ಪ್ರಜ್ವಲ್ ಅಣ್ಣಂದು. ಆ್ಯಕ್ಚುಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಆಲ್ಮೋಸ್ಟ್ ಅವರ ಕೆರಿಯರ್ ಸ್ಟಾರ್ಟ್ ಅಂದರೆ 20 ವರ್ಷ ಆಗ್ತಾ ಬಂತು ಅವರು ಸಿಕ್ಸರ್ ಸಿನಿಮಾಯಿಂದ ಇವತ್ತಿಗೆ ನಾನು ನಾಯಕ ನಟನಾಗಿ ಮಾಡ್ತಿರುವಂಥ ಒಂದು ಸಿನಿಮಾದಲ್ಲಿ ಅವರ ಒಂದು ಕ್ಯಾಮಿಯೋ ಆಗಿ ಒಂದು ಬಹಳ ಮೇಜರ್ ಕ್ಯಾರೆಕ್ಟರ್ ಮಾಡ್ತಿರುವಂಥದ್ದು. ಇಟ್ ರಿಲಿ ಆ್ಯಡ್ಸ್ ಆನ್ ಅ ಲಾಟ್. ಮತ್ತು ಈ ಸಿನಿಮಾದಲ್ಲಿ ಸುಮಾರು ಜನ ಸೀನಿಯರ್ ಆ್ಯಕ್ಟರ್ಸ್ ಮಾಡಿದ್ದಾರೆ. ಒಂದು 2-3 ಅಂದರೆ ಶರಣ್ ಸರ್ ಮಾಡಿದ್ದಾರೆ, ಮತ್ತು ಹೆಬ್ಬಾ ಪಟೇಲ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಅಲ್ಲ ಗೊತ್ತು ಹೇಳಲ್ಲ ಸರ್, ನಾನು ಗೊತ್ತು, ಅಲ್ಲಿಗೆ ನಿಲ್ಸಿದ್ದೀನಿ. ಮತ್ತು ಇನ್ನೂ ಸುಮಾರು ಜನ ಹಿರಿಯ ನಟರು ಮತ್ತು ಸ್ಟಾರ್ಸ್ ಅವ್ರನ್ನ ಹೇಳೋ ಹಾಗಿಲ್ಲ. ಬಟ್ ಈ ಒಂದು ಆ್ಯಕ್ಚುಲಿ ಇವತ್ತು ಗಿರಿ ಸರ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಅವ್ರ ಕಾರಣಾಂತರಗಳಿಂದ ಬಂದಿಲ್ಲ ಅವರು. ಆ್ಯಂಡ್ ಪ್ರಜ್ಜು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಆಪರ್ಚುನಿಟಿ ನಿಮ್ಮ ಜೊತೆ ಈ ಒಂದು ಸಿನಿಮಾ ನನ್ನ ತೆರೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಅವರು ಒಂದು ಸಿನಿಮಾ ಶೂಟಿಂಗಲ್ಲಿ ಅವರು ಎಷ್ಟು ಪ್ರೊಫೆಷ್ನಲ್ ಅಂತಂದರೆ ಅವ್ರ ಜೊತೆ ಆ್ಯಕ್ಚುಲಿ ಡ್ಯಾನ್ಸ್ ಕೂಡ ಮಾಡಿದ್ವಿ ಒಂದು ಸ್ಮಾಲ್ ಬಿಟ್ಟಲ್ಲಿ. ಅವ್ರ ಶೂಟಿಂಗ್ ಬಂದಿದ್ದು, ಅವ್ರ ಕೆಲಸ ಯಾವಾಗ ಮುಗೀತು ಅವ್ರ ಪಾಡಿಗೆ ಅವರು ಯೂಸ್ ಟು ಫಿನಿಶ್ ಆ್ಯಂಡ್ ಗೋ. ಆ್ಯಂಡ್ there is so much to learn from you and congratulations bro, state award ತಗೊಂಡಿದ್ದಕ್ಕೆ. ಆ್ಯಂಡ್ a lot more to come. Anything else? ಇನ್ನು ಅಲ್ಲ, ಗುರು ಸರ್ದು ಒಂದು ಕಂಪ್ಲೇಂಟ್ ಇದೆ ಆ್ಯಕ್ಚುಲಿ, ನೀವು ಜಾಸ್ತಿ ಮಾತಾಡಲ್ಲ ಅಂತ. ಇಲ್ಲ ಸರ್, ನಾನು ಆ್ಯಕ್ಚುಲಿ ಇನ್ನು ಎಲ್ಲ ಲಾಸ್ಟ್ಗೆ ಇಟ್ಕೊಂಡಿದ್ದೀನಿ ರಿಲೀಸ್ ಇವೆಂಟ್ಗೆ, ಅವಾಗೆಲ್ಲ ಮಾತಾಡ್ತೀನಿ. ಅಲ್ಲ ಗುರು ಸರ್ ಬಗ್ಗೆ ಒಂದೆರಡು ಮಾತು ಸರ್. ಈ ಸಿನಿಮಾಗೆ ಆ್ಯಕ್ಚುಲಿ ನಾನು ಯೋಚನೆ ಮಾಡಿದ್ದು, ಗುರು ಸರ್ಗೆ ಫಸ್ಟ್ ನಾವು ಕತೆ ಕೇಳಿದಾಗಲೇ ಒಂದು ಮಾತು ಕೇಳಿದೆ, ದಟ್ ಏನು ಬಜೆಟಲ್ಲಿ ಮಾಡ್ತಿರಬಹುದು ಅಂತ. ಬಜೆಟ್ ಎಲ್ಲ ನಾವು ಮಾಡ್ತೀವಿ, ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದರು. ನನಗೆ ಅವಾಗ ಅನಿಸಿತ್ತು ಏನು ಮಾಡ್ತಿರ್ಬೋದು ಅಂತ. ಬಟ್ ಹೋಗ್ತಾ ನಾನು ಜೊತೆಗೆ ಟ್ರಾವೆಲ್ ಮಾಡ್ತಾ ನನಗೆ ಗೊತ್ತಾಯಿತು ಈ ಸಿನಿಮಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗ್ತಾ ಹೋಯಿತು. ಅಂದರೆ ಒಂದು ಕ್ರಿಯೇಟಿವ್ ಇಂಪ್ರೂವ್ಮೆಂಟ್, ಕ್ರಿಯೇಟಿವ್ ಇನ್ವಾಲ್ವ್ಮೆಂಟ್, ಈ ಎಲ್ಲವೂ ಗುರು ದೇಶಪಾಂಡೆ ಸರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ನಾನು ಅದನ್ನು ನೋಡ್ತಾ ಇದ್ದೀನಿ, ಈ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ಅವರು ಆಗ್ತಿರುವಂಥ ಎಫರ್ಟ್ಸ್ ತುಂಬ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಅಪ್ರಿಷಿಯೇಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ, ಈ ಒಂದು ಸಿನಿಮಾ ನಮಗೋಸ್ಕರ ಮಾಡ್ತಿರೋದಕ್ಕೆ. ಆ್ಯಂಡ್ ಲಾಟ್ ಮೋರ್ ಟು ಕಮ್. ಥ್ಯಾಂಕ್ ಯು.